ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜೈ ನಿಂತ್ಕೋ. ಮಾಮ್, ನನಗೆ ಇಲ್ಲಿ ನಡೀತಿರೋದು ಯಾವುದು ಇಷ್ಟ ಆಗ್ತಿಲ್ಲ. ನಾನು ಇಲ್ಲಿ ಇರಲ್ಲ ಮಾಮ್. ಜೈ, ಏನಾಗಿದೆ ನಿನಗೆ? ಏನ್ ಮಾಡ್ತಿದ್ಯಾ ಅಂತ ಗೊತ್ತಿದೆ ನಿನಗೆ? ಎಲ್ಲಿ ಹೇಗಿರ್ಬೇಕು, ಯಾವ ಸಂದರ್ಭದಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ? ನನಗೂ ಇಲ್ಲಿರ್ಬೇಕು ಅಂತೇನಿಲ್ಲ. ನಾನು ನಿಮ್ಮ ಅಪ್ಪನಿಗೋಸ್ಕರ ಮಾತ್ರ ಬಂದಿರೋದು. ಕಾರ್ಯ ನಡೀತಾ ಇದೆ. ಇಂಥ ಟೈಮಲ್ಲಿ ಏನಿದ್ರು ತೋರಿಸ್ಕೋಬಾರ್ದು. ನಾನಿದ್ದೀನಿ ತಾನೆ, ನೀನು ಹಾಗೆ ಇರ್ಬೋದಲ್ವಾ? ಇರು ನೀನು, ಆದ್ರೆ ನನಗಾದರ್ದಿಲ್ಲ ಮಾಮ್. ನನಗೆ ಯಾರ ಲಿಮಿಟೇಷನ್ಸು ಇಲ್ಲ. ನಾನು ಯಾರಿಗೂ ಮುಲಾಜು ಕೊಡೋದಿಲ್ಲ. ನಾನು ಯಾರಿಗೂ ಕೇರು ಮಾಡೋದಿಲ್ಲ. ಈ ಫಾರ್ಮ್ಯಾಲಿಟೀಸ್ ಎಲ್ಲ ನೀವ್ ಇಟ್ಕೊಳ್ಳಿ. ಈ ಜೇಡಿಗೆ ಅದು ಯಾವುದು ಅಪ್ಲೈ ಆಗೋದಿಲ್ಲ. ಆನೆ ನಡೆದಿದ್ದೆ ದಾರಿ ಅಂತ ಬದುಕಿರೋನ. ಹಾ, ಆನೆ ನಡೆದಿರೋದೆ ದಾರಿ ಅಂತ ನೀನು ಹೋಗು, ಆಮೇಲೆ ಕೆಡ್ಡಕ್ಕೆ ಬೀಳ್ತೀಯ. ಆನೆ ಎಷ್ಟು ದೊಡ್ಡದಿರತ್ತೋ ಕೆಡ್ಡನು ಅಷ್ಟು ದೊಡ್ಡದೇ ಇರತ್ತೆ. ಅಹಂಕಾರ, ಸೊಕ್ಕು ಇದೆಲ್ಲ ಒಳ್ಳೇದಲ್ಲ ಕಣೋ. ಅದು ನಮ್ಮನ್ನ ಸೀದಾ ಪಾತಾಳಕ್ಕೆ ತಳ್ಳತ್ತೆ. ಅದ್ ನೆನ್ಪಿರ್ಲಿ. ಮಾಮ್ ಪ್ಲೀಸ್, ಸಾಕು ನಿನ್ನ ಉಪದೇಶ. ಇದು ಉಪದೇಶ ಅಲ್ಲ, ಅಮ್ಮನಾಗಿ ಕಿವಿ ಮಾತು. ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿ, ಹಾಗಂತ ನೀನ್ ಮಾಡಿದೆಲ್ಲ ಸರಿ ಅಂತ ನಾನು ಸಪೋರ್ಟ್ ಮಾಡಲ್ಲ. ಇವತ್ತಿಲ್ಲಿ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀನು ಓವರಾಗಿ ರಿಯಾಕ್ಟ್ ಮಾಡ್ತಾ ಇದೆಯಾ ಜೈ? ಅದ್ರ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಈ ಪೂಜೆ ಯಾರು ಮಾಡಿದ್ರು ಏನಂತೆ? ನಿನ್ ತಂದೆ ಆತ್ಮಕ್ಕೆ ಶಾಂತಿ ಸಿಗೋದು ಮುಖ್ಯ. ಪೂಜೆ ಮುಗಿಸ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತೀವಿ ತಾನೆ? ಇದೆಲ್ಲ ಬೇಕಿತ್ತಾ? ಮಾಮ್ ಪ್ಲೀಸ್ ಮಾಮ್, ಸ್ವಲ್ಪ ನನ್ನ ಸೆಂಟಿಮೆಂಟನ್ನು ಅರ್ಥ ಮಾಡ್ಕೋ. ನಾನು ಬರೀ ಇಷ್ಟಕ್ಕೆ ಮಾತ್ರ ಮಾತಾಡ್ತಾ ಇಲ್ಲ. ಅವ್ನು ನಮ್ಮ ಜೊತೆಲಿ ಇದ್ದಾಗಲೂ ನಾನು ಇದನ್ನು ಅನುಭವಿಸಿದ್ದೀನಿ. ಅವನೇ ಸೆಂಟರ್ ಆಫ್ ಅಟ್ರಾಕ್ಷನ್, ಅವನಿಗೆ ಇಂಪಾರ್ಟೆನ್ಸು, ಅವನೇ ಎಲ್ಲದನ್ನು ಲೀಡ್ ಮಾಡ್ಬೇಕಾ? ಈಗಲೂ ಅದನ್ನ ಅನುಭವಿಸ್ತಾ ಇದ್ದೀನಿ ನಾನು. ಅದಕ್ಕೆ ನಂಗೆ ಯಾವ್ದು ಇಷ್ಟ ಆಗ್ತಾ ಇಲ್ಲ. ಮಾಮ್, ಅವನೇನ್ ಮೇಲಿಂದ ಉದ್ದಿದ್ದಾನ ಮಾಮ್? ಅಥವಾ ನಮ್ಮ ಅಪ್ಪಂಗೆ ಅವ್ರೊಬ್ಬನೇ ಮಗನ? ನಾವ್ ಯಾರು ನಮ್ಮ ಅಪ್ಪಂಗೆ ಹುಟ್ಟೇ ಇರುವಾಗಾದ್ರೆ? ನಾಲಿಗೆನ ಬಿಗಿ ಹಿಡಿದು ಮಾತಾಡು. ಸಾರಿ ಮಾಮ್, ಕೋಪದಲ್ಲಿ ಬಂತು. ಸಾರಿ. ಏನೇನ್ ಕೋಪನೇ ನಿನ್ನನ್ನ ಹಾಳು ಮಾಡ್ತಾ ಇರೋದು. ಅದ್ ನಿನಗೆ ಅರ್ಥ ಆಗ್ತಾ ಇಲ್ಲ. ಯಾವ ಒಳ್ಳೆ ಮಾತು ನಿನ್ ಕಿವಿಗೆ ಬೀಳ್ದಿರೋ ತರ ಆಗ್ಬಿಟ್ಟಿದೆ. ನಿನಗ ಅವನ್ ಕಂಡ್ರೆ ಆಗಲ್ಲ, ಒಪ್ಕೋತೀನಿ. ಈಗ ಇಲ್ಲಿಂದ ನೀನ್ ಹೋದ್ರೆ ನಿನ್ನ ಇಂಪಾರ್ಟೆನ್ಸ್ನ ನೀನೇ ಕಳ್ಕೋತೀಯ. ನೋಡು, ನಿನ್ ಕೈಯಿಂದ ನಿನ್ ತಂದೆಗೆ ಏನು ಮಾಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಈ ಕಾರ್ಯನಾದ್ರೂ ನೆಟ್ಟಿಗೆ ಮಾಡು. ಇವತ್ ನಾವಿರೋ ಸ್ಥಿತಿಗೆ ಅವರೇ ಕಾರಣ ಅನ್ನೋದನ್ನ ನೀನ್ ಮರಿಬೇಡ. ಅವ್ರ ಋಣ ನಮ್ಮ ಮೇಲಿದೆ, ಅದ್ ನಿನ್ ತಲೆಯಲ್ಲಿ ಇರ್ಲಿ. ಸುಮ್ಮನೆ ನ್ಯೂಸನ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಡ. ಬಾ ನನ್ನ ಜೊತೆ. ನೋಡು, ಇಷ್ಟು ದಿನ ನೀನ್ ಹೇಳಿದ್ದನ್ನೆಲ್ಲ ನಾನು ಕೇಳಿದ್ದೀನಿ. ಈಗ ನಾನು ಹೇಳಿದ್ದನ್ನ ನೀನ್ ಕೇಳಲೇಬೇಕು. ಬೇರೆ ವಿಷಯದಲ್ಲಿ ನೀನ್ ಹೇಗೆ ನಡ್ಕೊಂಡ್ರು ನಾನು ಸುಮ್ಮನೆ ಇರ್ಬೋದು. ಆದ್ರೆ ನಿನ್ ತಂದೆ ವಿಷಯಕ್ಕೆ ಬಂದ್ರೆ ನಾನು ಕಾಂಪ್ರಮೈಸ್ ಆಗಲ್ಲ. ನೀನ್ ಇವತ್ತು ಇಲ್ಲಿ ಇರ್ಲೇಬೇಕು, ಇರ್ತಿದ್ಯಾ ಅಷ್ಟೇ. ಬಾ. ಮಾಮ್, ಜೈ, ನಿಮ್ಗೆ ಎಷ್ಟು ಪೇನ್ ಆಗ್ತಿದೆ ಅಂತ ನಂಗೆ ಅರ್ಥ ಆಗ್ತಿದೆ. ನಿಜವಾಗ್ಲೂ ಇದು ತುಂಬಾ ಅನ್ಯಾಯ ಜೈ. ನಿಮ್ಗೆ ಎಷ್ಟು ಹರ್ಟ್ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ಅಲ್ಲ ಜೈ, ಅಟ್ಲೀಸ್ಟ್ ಈ ವಿಷಯದಲ್ಲಾದ್ರೂ ನಿಮಗೆ ಫ್ರೀಡಮ್ ಬೇಕು ತಾನೆ? ನೀವು ತಾನೇ ಆ ಮನೆ ಯಜಮಾನ, ಎಲ್ಲ ನಿಮ್ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೂ ಇವರೆಲ್ಲ ಈ ತರ ಮಾಡ್ತಿದಾರಲ್ಲ, ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಜೈ. ನಿಮ್ ತಂದೆ ಕಾರ್ಯದಲ್ಲೂ ಅವ್ರು ಹೇಳೋಗೆ ನೀವು ಕೇಳೋಗಾಯ್ತಲ್ಲ, ಅದೇ ನನ್ ಬೇಜಾರು. ನನಗೆ ಎಲ್ಲದಕ್ಕಿಂತ ಆಶ್ಚರ್ಯ ಆಗಿದ್ದು, ಬೇಜಾರಾಗಿದ್ದು ಏನ್ ಗೊತ್ತಾ? ನಿಮ್ಮಮ್ಮ ಕೂಡ ನಿಮ್ ವಿರುದ್ಧವಾಗಿ ನಿಂತಿದ್ದು. ಅಲ್ಲ ಜೈ, ನೀವು ನಿಮ್ಮಮ್ಮನ್ನ ಎಷ್ಟು ನಂಬ್ತೀರಾ, ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ, ಅಂತದ್ರಲ್ಲಿ ಅವ್ರ ಈ ತರ ಮಾಡ್ಬೋದಾ? ನಾನು ಅತ್ತೆ ಹತ್ರ ಹೇಳೋಣ ಅನ್ಕೊಂಡೆ, ಬಟ್ ನಿಮ್ಗೆಲ್ಲ ಹರ್ಟ್ ಆಗುತ್ತೋ ಅಂತ ನಾನೇನು ಹೇಳಲಿಲ್ಲ. ಅಷ್ಟಕ್ಕೂ ನೀವ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಜೈ? ನೀವೇನ್ ತಪ್ಪಾಗಿ ಹೇಳಿದ್ರಿ? ಅಲ್ಲ, ಅವ್ರ ಇಷ್ಟ ಇಲ್ಲ, ಅವ್ರ ಮುಖ ನೋಡೋದಿಕ್ ಇಷ್ಟ ಇಲ್ಲ ಅಂದ್ಮೇಲೆ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ನಾವು ಪೂಜೆ ಮಾಡಕ್ಕಾಗುತ್ತಾ? ನನ್ಗಂತೂ ತುಂಬಾ ಬೇಜಾರಾಯ್ತು ಜೈ. ನಿಮ್ಗೆ ಈ ತರ ಆಗ್ಬಾರ್ದಿತ್ತು. ನಾನ್ ತಾನೇ ಏನ್ ಮಾಡ್ಲಿ ಬೇಬಿ?
ಅಪ್ಪನ ಕಾರ್ಯ ಮಾಡೋದು ನನ್ನ ರೈಟ್ಸ್, ನನ್ನ ಅಧಿಕಾರ ಅದು. ಅಪ್ಪನ ಕಾರ್ಯ ಹೀಗೆ ಮಾಡಬೇಕು, ಅಪ್ಪನ ಕಾರ್ಯ ಹೀಗೆ ನಡಿಬೇಕು ಅನ್ನೋದು ನನ್ನ ಆಸೆ ಪ್ರಕಾರ ನಡಿಬೇಕಾಗಿತ್ತು. ಆದ್ರೆ ಇಲ್ಲಾಗಿದ್ದೇನು, ಬರೀ ಇವಾಗ ಅಂತಲ್ಲ, ಮುಂಚೆಯಿಂದನೂ ಬರೀ ಇದೇ ಆಗ್ತಾ ಇರೋದು. ಕಡೆದಾಗಿ ಯಾವಾಗ್ಲೂ ಡಿಸಪಾಯಿಂಟ್ ಆಗೋದು ನನಗೇನೆ. ಅಲ್ಲ, ಅವ್ರಮ್ಮಂಗೆ ಅವನು ಹೇಗೆ ದೊಡ್ಡ ಮಗನೋ, ನಮ್ಮಮ್ಮಂಗೆ ನಾನು ಹಾಗೆ ದೊಡ್ಡ ಮಗ ತಾನೆ. ನಮ್ಮ ಅಪ್ಪನ ಕಾರ್ಯ ಮಾಡೋ ಪ್ರತಿಯೊಂದು ರೈಟ್ಸ್ ನನಗಿದೆ ತಾನೆ. ಅದು ನಾನು ಹೇಗ್ ಬಿಟ್ಕೊಡ್ಲಿ? ಅಥವಾ ಅವನ್ ಪಕ್ಕದಲ್ಲಿ ಕೂತ್ಕೊಂಡು ಆ ಕಾರ್ಯನ ಶೇರ್ ಹೇಗ್ ಮಾಡ್ಕೊಳ್ಳಿ ನಾನು? ಬರೀ ಇವಾಗ ಅಂತಲ್ಲ ಬೇಬಿ, ಅವನು ನನ್ನ ಜೊತೆಲಿ ಇದ್ದಾಗಿಂದಾನು ಅವ್ನು ನನ್ನ ಹೀಗೆ ಉರ್ಸೋದು, ಈಗ್ಲೂ ಹಾಗೆ ಉರಿಸ್ತಾ ಇದ್ದಾನೆ. ಅದು ನನಗ್ ಬೇಜಾರಾಗ್ತಾ ಇರೋದು. ಆದ್ರೆ ಇದೆಲ್ಲ ಎಷ್ಟು ದಿನ ಬೇಬಿ? ಇನ್ನು ಎಷ್ಟು ದಿನ ಅಂತ ತಡ್ಕೋಬೇಕು ನಾನು? ಇನ್ನು ಎಷ್ಟು ದಿನ ಮುಂದುವರಿತಿದೆ ಅಲ್ಲ? ಸಾಕಾಗೋಗಿದೆ ನನಗೆ. ಅದೇನೇ ಇರ್ಲಿ, ಈ ಸಿಚುವೇಶನ್ ನನಗ್ ಯೂಸ್ ಆಯ್ತು. ಇದೇ ತರ ಇವನ್ ಮನೆಯವ್ರನ್ನೆಲ್ಲ ದೂರ ಮಾಡಿ ಇವನಿಗೆ ಹತ್ರ ಆಗ್ಬೇಕು. ಪೂರ್ತಿಯಾಗಿ ಇವನ್ನ ನನ್ನ ಕಂಟ್ರೋಲಿಗೆ ತಗೋಬೇಕು. ನಿಲ್ಸು! ಯಾಕೋ ಬಂದೆ ಇಲ್ಲಿಗೆ? ಏನಕ್ಕೋ ಬಂದ ಇಲ್ಲಿಗೆ? ಹೇಳಿದೆ ತಾನೇ ಕ್ಲಿಯರ್ ಆಗಿ ಸಮಾಧಿ ಹತ್ರ ಪೂಜೆ ಮಾಡೋದು ನಾನು ಅಂತ. ಹೇಳುದು ಮೇಲೂ ಯಾವ ಧೈರ್ಯದ ಮೇಲೆ ಬಂದ ಇಲ್ಲಿಗೆ ನೀನು? ಬಂದಿರೋದಲ್ದೆ ಆಗ್ಲೇ ಪೂಜೆನೂ ಮಾಡ್ಬಿಟ್ಟಿದ್ಯಾ? ಏಯ್, ನಮ್ಮ ಅಪ್ಪಂಗೆ ನೀನು ಒಬ್ನೇ ನಮ್ಮ ಮಗ ಅಂತ ಹುಟ್ಟಿರೋದು. ಆಗಿದ್ದ ನಾವುಗಳಲ್ಲ ಏನು? ಏನೋ ನಾವುಗಳು, ನಾವು ಮಕ್ಳ ತಾನೆ. ಇಲ್ಲಿ ಪೂಜೆ ಮಾಡೋ ಹಾಕಿರೋದು ನನಗ್ ಮಾತ್ರ. ಯಾವುದೇ ಕಾರಣಕ್ಕೂ ಇದು ನಿನಗೆ ಸಲ್ಬಾರ್ದು. ಜೈ! ನೀನು ನನ್ನನ್ನು ಏನ್ ಬೇಕಾದ್ರೂ ಅನ್ನೋ, ಎಷ್ಟು ಬೇಕಾದ್ರೂ ಅವಮಾನ ಮಾಡು, ಸಹಿಸ್ಕೊತೀನಿ. ಆದ್ರೆ ಅಪ್ಪನಿಗೆ ಗೌರವ ಕೊಡೋದನ್ನ ಕಲ್ತ್ಕೋ. ಅವ್ರು ಕೊಟ್ಟಿರೋ ಮಾತಿನ ಪ್ರಕಾರ ಎಲ್ಲಾನು ನೋಡ್ಕೊಂಡು ತಡ್ಕೊಂಡು ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತಾ ನಿನ್ ಕೈಲಿ? ಮಾಡು, ಮಾಡು. ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಎಲ್ಲಿ ಹೇಗ್ ನೋಡ್ಕೋಬೇಕು ಅಂತ ಗೊತ್ತಾಗಲ್ವೇನೋ ನಿನಗೆ? ಸಾರಿ ಕತ್ತ, ನೆಟ್ಟಗೆ ಪೂಜೆ ಮಾಡು. ಯಾವ ಸುಖ ಪೂಜೆ ಮಾಡ್ಬೇಕು ನಾನು? ಯಾವ ಸುಖ ಮಾಡ್ಬೇಕು ನಾನು ಪೂಜೆನ? ಮಾಡಿದ್ರೆ ನಾನು ದೊಡ್ಡ ಮಗ ಅನಿಸ್ಕೊಂಡವ್ರು. ಎಲ್ಲ ಪೂಜೆ ಮಾಡ್ಲಿ ಅವನೇ. ಸಾರಿ.